हेलो नमस्कार ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿಜಯ್ ವೀರಪ್ಪ ಇವಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಭವಿಷ್ಯದ ವೆಹಿಕಲ್ಗಳು ಅಂತಾನೆ ಗುರುತಿಸಿಕೊಳ್ತಾ ಇರುವಂತ ಈ ಇವಿಗಳ ಕತೆ ಒಂದೊಂದಲ್ಲ ಒಂದು ಪರಿಸರ ಸ್ನೇಹಿ ಅನ್ನೋ ಕಾರಣಕ್ಕೆ ಮತ್ತೊಂದು ಪೆಟ್ರೋಲ್ ಖರ್ಚು ಇರೋದಿಲ್ಲ ಅನ್ನೋ ಕಾರಣಕ್ಕೆ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚೆಚ್ಚು ಜನಮನ್ನಣೆ ಗಳಿಸ್ತಾ ಇದೆ ಆದರೆ ದಿನೇ ದಿನೇ ಈ ಇವಿಗಳ ಸಮಸ್ಯೆಗಳನ್ನು ಗ್ರಾಹಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇರೋದನ್ನು ನೋಡ್ತಾ ಇದ್ರೆ ಅಯ್ಯೋ ದೇವ್ರೆ ಯಾರಿಗೆ ಬೇಕಪ್ಪ ಇವಿಗಳ ಸಹವಾಸ ಅನಿಸ್ಬಿಡುತ್ತೆ ಅಂತ ಕೆಲವು ಮಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಕಳೆದ ಒಂದು ತಿಂಗಳ ಹಿಂದೆ ಓಲಾ ಎಲೆಕ್ಟ್ರಿಕ್ ಬೈಕ್ ಖರೀದಿ ಮಾಡಿದ್ದ ವ್ಯಕ್ತಿಯೊಬ್ಬರು ಹೊಸ ಗಾಡಿ ಒಂದೇ ತಿಂಗಳಿಗೆ ಕೆಟ್ಟು ಹೋಗಿದೆ ಅಂತ ವಾಪಸ್ ರಿಪೇರಿಗೆ ಶೋರೂಮ್ಗೆ ಗಾಡಿ ತಂದು ಬಿಟ್ಟಿದ್ದಾರೆ ಸರಿ ಅಂತ ಶೋರೂಮ್ನವರು ಕೂಡ ಗಾಡಿ ರಿಪೇರಿ ಮಾಡಿ ಮಾಲೀಕರಿಗೆ ಬಿಲ್ ಕೊಟ್ಟಿದ್ದಾರೆ ಈ ಬಿಲ್ ನೋಡಿದ ಗ್ರಾಹಕನಿಗೆ ಒಂದು ಸೆಕೆಂಡ್ ತಲೆ ತಿರುಗಿ ಹೋಗಿದೆ ಒಂದು ತಿಂಗಳ ಹೊಸ ಗಾಡಿಗೆ ರಿಪೇರಿ ಬಿಲ್ ಎಷ್ಟಿರಬಹುದು ಹೇಳಿ ಅಯ್ಯೋ ದೇವ್ರೆ ಬರೋಬ್ಬರಿ 90,000 ರೂಪಾಯಿ ಬಿಲ್ ಮಾಡಿದ್ದಾರೆ ಈ ಬಿಲ್ ನೋಡ್ತಿದ್ದಂಗೆ ಸಿಟ್ಟಿಗೆದ್ದ ಗ್ರಾಹಕ ಶೋರೂಮ್ ಸಿಬ್ಬಂದಿ ಬಳಿ ಯಾಕೆ ಇಷ್ಟು ಬಿಲ್ ಅಂತ ಕೇಳಿದ್ದಾರೆ ಹೊಸ ಗಾಡಿ ತಗೊಂಡ ಒಂದೇ ತಿಂಗಳಿಗೆ ಗಾಡಿ ಕೆಟ್ಟು ಹೋಗಿ ಸಾಲದ್ದು ಅಂತ 90,000 ಬಿಲ್ ಆದರೆ ಯಾರಿಗೆ ತಾನೇ ಸಹನೆ ಕೆಡಲ್ಲ ಅಲ್ವಾ ಹೀಗಾಗಿ ತನ್ನ ಗಾಡಿನ ತಗೊಂಡು ಬಂದು ನಡು ರಸ್ತೆಯಲ್ಲಿ ಶೋರೂಮ್ ಮುಂದೆನೆ ಸುತ್ತಿಗೆಯಿಂದ ಜಜ್ಜಿ ಹಾಕಿ ಆ ವ್ಯಕ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಬ್ಬಬ್ಬ ಅಂದರೆ ಆ ಗಾಡಿ ಬೆಲೆ 1.5 ಲಕ್ಷ ಇರಬಹುದು ಒಂದೇ ತಿಂಗಳಿಗೆ 90,000 ರಿಪೇರಿಗೆ ಬಂದರೆ ಏನು ಕಥೆ ಅಲ್ವಾ ಅಲ್ಲೇ ಇದ್ದ ಸ್ಥಳೀಯರು ಇದನ್ನು ವಿಡಿಯೋ ಮಾಡಿದ್ದು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೆಟ್ರೋಲ್ ಖರ್ಚು ಉಳಿಯುತ್ತೆ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಓಡಾಡಬಹುದು ಅಂತ ಇವಿ ತಗೊಂಡ್ರೆ ಹೀಗ ಆಗೋದು ಅಂತ ಹಲವರು ಈ ವಿಡಿಯೋಗೆ ಪ್ರತಿಕ್ರಿಯಿಸಿದ್ದಾರೆ ಒಟ್ಟಿನಲ್ಲಿ ಅದ್ಯಾಕೋ ಏನೋ ಈ ಇವಿಗಳನ್ನು ತಗೊಂಡ ಗ್ರಾಹಕರ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ನಿಲ್ಲಿಸಿದ್ದ ಜಾಗದಲ್ಲೇ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳೋದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಚಾರ್ಜ್ ಇದ್ದರೂ ಗಾಡಿ ಆಫ್ ಆಗಿಬಿಡೋದು ಹೀಗೆ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟ್ ಇದೆ ಅಷ್ಟು ಸಮಸ್ಯೆಗಳನ್ನು ಗ್ರಾಹಕರು ಎದುರಿಸ್ತಾ ಇದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇನ್ನು ಮುಂದೆ ಇವಿಗಳನ್ನು ಖರೀದಿಸೋದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಉದ್ಭವ ಆಗೋದಂತೂ ಸತ್ಯ ಇನ್ನಾದರೂ ಕಂಪನಿಗಳು ಎಚ್ಚೆತ್ತುಕೊಂಡು ಗ್ರಾಹಕರಿಗೆ ಸೂಕ್ತ ಪರಿಹಾರ ಮತ್ತು ಸರ್ವಿಸ್ ನೀಡಿದರೆ ಒಳ್ಳೆಯದು ಅನಿಸುತ್ತೆ ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ